ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಧರ್ಮಸ್ಥಳ ಪ್ರಕರಣ, ಈ ಒಂದು ಧರ್ಮಸ್ಥಳ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡು ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನ SIT ತನಿಖೆಯನ್ನ ಮಾಡ್ತಾ ಇದ್ದು, ಈ ಒಂದು ತನಿಖೆ ಅಂದ್ರೆ SIT ತನಿಖೆ ಬೇಡ, ಈ ಒಂದು ಪ್ರಕರಣವನ್ನ NIAಗೆ ಕೊಡಬೇಕು ಅನ್ನುವಂಥದ್ದು ಕೆಲವರ ಆಗ್ರಹ ಅಂದ್ರೆ ವಿಪಕ್ಷಗಳ ಆಗ್ರಹ, ಬಿಜೆಪಿ ಹಾಗೂ JDS ನಾಯಕರ ಆಗ್ರಹ ಆಗಿತ್ತು. ಅದೇ ರೀತಿಯಾಗಿ ಈ ಒಂದು ಆಗ್ರಹವನ್ನ ಇಟ್ಕೊಂಡು, ಈ ಒಂದು ವಿಚಾರವನ್ನ ಇಟ್ಕೊಂಡು ಧರ್ಮಸ್ಥಳದಲ್ಲಿ ಧರ್ಮ ಯುದ್ಧ ಕೂಡ ಮಾಡಿದ್ರು. ಬಿಜೆಪಿ ಅವರು ಸಮಾವೇಶವನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ JDS ಅವರು ಕೂಡ ಸಮಾವೇಶವನ್ನ ಮಾಡಿದ್ರು. ಆದ್ರೆ ಇದರ ಜೊತೆಗೆ ಬಿಜೆಪಿಯ ಕೆಲ ನಾಯಕರು ಕೂಡ ಕೇಂದ್ರ ಗೃಹ ಸಚಿವರಿಗೆ, ಕೇಂದ್ರಕ್ಕೆ ಪತ್ರವನ್ನ ಕೂಡ ಬರೆದಿದ್ರು. ಈ ಒಂದು ಪ್ರಕರಣವನ್ನ SITಗೆ ಬೇಡ, NIAಗೆ ಕೊಡ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಧರ್ಮಸ್ಥಳ ಏನು ಪ್ರಕರಣ ಇದೆಯೋ ಇದರಲ್ಲಿ ಷಡ್ಯಂತ್ರ ಇದೆ. ಇಲ್ಲಿ ಆಗ್ತಾ ಇರುವಂತದ್ದು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಆಗ್ತಾ ಇದೆ, ವೀರೇಂದ್ರ ಹೆಗ್ಡೆ ಅವರಿಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥದ್ದು ಆಗ್ರಹ. ಅದೇ ರೀತಿಯಾಗಿ ಚರ್ಚೆ ಇತ್ತು ಈ ಒಂದು ಬಿಜೆಪಿ ವಲಯದಲ್ಲಿ, JDS ವಲಯದಲ್ಲಿ. ಸೊ ಹೀಗಾಗಿ ಇವತ್ತು ಕೂಡ ಕುಮಾರಸ್ವಾಮಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆಯೋದ್ರ ಮೂಲಕ ಈ ಒಂದು ಪ್ರಕರಣವನ್ನ EDಗೆ ಕೊಡಬೇಕು, NIAಗೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಇದರ ಜೊತೆಗೆ ಅಂದ್ರೆ ಇಷ್ಟು ದಿನ ರಾಜಕೀಯವಾಗಿ ನಡೀತಾ ಇದ್ದಂಥದ್ದು ಅಂದ್ರೆ ಧರ್ಮಗಳ ನಡುವೆ ನಡೀತಾ ಇತ್ತು ಈ ಒಂದು ಧರ್ಮಸ್ಥಳ ಪ್ರಕರಣ. ಅದಾದ ನಂತರ ರಾಜಕೀಯ ತಿರುವನ್ನ ಪಡ್ಕೊಂತು. ರಾಜಕೀಯ ನಾಯಕರು ಈ ಒಂದು ಪ್ರಕರಣವನ್ನ NIAಗೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಈಗ ಇದರ ಜೊತೆಗೆ ಬಿಜೆಪಿ ಆಯ್ತು, JDS ಆಯ್ತು, ಇದೀಗ ಸ್ವಾಮೀಜಿಗಳು ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಹೌದು, ಸ್ವಾಮೀಜಿಗಳು ಕೂಡ ಈ ಒಂದು ಪ್ರಕರಣವನ್ನ NIAಗೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರಂತೆ. ಯಾವ ಸ್ವಾಮೀಜಿ ಅಂತ ನಾವು ನೋಡೋದಾದ್ರೆ ಹಿಂದೂ ಹಾಗೂ ಜೈನ ಸ್ವಾಮೀಜಿಗಳು ಧರ್ಮಸ್ಥಳ ಕ್ಷೇತ್ರ ಏನಿದೆಯೋ ಆ ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ಆಗ್ತಾ ಇದೆ. SIT ತನಿಖೆ ಸರಿ ಅನ್ನಿಸ್ತಾ ಇಲ್ಲ, ಇದು ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಸೊ ಹೀಗಾಗಿ ಇದರಿಂದ ಧರ್ಮಸ್ಥಳಕ್ಕೆ ಸಾಕಷ್ಟು ಅಪಪ್ರಚಾರ ಆಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣವನ್ನ NIAಗೆ ಕೊಡಬೇಕು ಅನ್ನುವಂಥದ್ದು ಇದೀಗ ಸ್ವಾಮೀಜಿಗಳ ಆಗ್ರಹ. ಸೊ ಹೀಗಾಗಿ ಹಿಂದೂ ಹಾಗೂ ಜೈನ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಮುಂದಾಗಿದ್ದಾರೆ. ಹೌದು, ಇದೇ ಸೆಪ್ಟೆಂಬರ್ 8ರಂದು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಹಿಂದೂ ಹಾಗೂ ಜೈನ ಸ್ವಾಮೀಜಿಗಳು ಭೇಟಿಯಾಗಿ ಈ ಒಂದು ಮನವಿಯನ್ನ ಸಲ್ಲಿಸ್ತಾರಂತೆ. ಯಾವ ಒಂದು ಮನವಿ ಅಂತ ನಾವು ನೋಡೋದಾದ್ರೆ ಅದೇ ಈ ಪ್ರಕರಣವನ್ನ NIAಗೆ ಕೊಡಬೇಕು, SIT ತನಿಖೆ ಬೇಡ, ಈಗಾಗಲೇ ಸಾಕಷ್ಟು ಅಪಪ್ರಚಾರ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿರುವಂತಹ ಸತ್ಯಾಸತ್ಯತೆ ಏನು, ಅದೇ ರೀತಿಯಾಗಿ ಈಗ ಇರುವಂತಹ ಪರಿಸ್ಥಿತಿ ಏನು, ಈ ಒಂದು SIT ತನಿಖೆ ಶುರುವಾದ ಮೇಲೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲವನ್ನು ಕೂಡ ಮನವರಿಕೆ ಮಾಡಿ ಅಂದ್ರೆ ಅಮಿತ್ ಶಾ ಅವರ ಮುಂದೆ ಇಟ್ಟು ಈ ಒಂದು ಪ್ರಕರಣವನ್ನ ದಯವಿಟ್ಟು NIAಗೆ ಕೊಡಿ ಅನ್ನುವಂತಹ ಮನವಿ ಮಾಡೋದಕ್ಕೆ ಇದೀಗ ಹಿಂದೂ ಹಾಗೂ ಜೈನ್ ಸ್ವಾಮೀಜಿಗಳು ಮುಂದಾಗ್ತಿದ್ದಾರಂತೆ. ಸೊ ಹೀಗಾಗಿ ಅಂದ್ರೆ ಇಷ್ಟು ದಿನ ರಾಜಕೀಯ ನಾಯಕರು ಹೋಗಿದ್ರು, ಅದೇ ರೀತಿಯಾಗಿ ಕೆಲ ನಾಯಕರು ನಾನಾಗ್ಲೇ ಹೇಳಿದ ಹಾಗೆ ಪತ್ರವನ್ನ ಕೂಡ ಬರೆದಿದ್ರು. ಅಂದ್ರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ರು. ಅದೇ ರೀತಿಯಾಗಿ ಪಾದಯಾತ್ರೆ, ಅದೇ ರೀತಿಯಾಗಿ ಸಮಾವೇಶ ಎಲ್ಲವೂ ಕೂಡ ಆಯ್ತು. ಈಗ ಸ್ವಾಮೀಜಿಗಳ ಸರದಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಪ್ರಕರಣ ಯಾವ ಒಂದು ಮಟ್ಟಕ್ಕೆ ಹೋಗಿ ತಲುಪುತ್ತೆ, ಖಂಡಿತವಾಗಿಯೂ ಇವರೆಲ್ಲರ ಮನವಿಯನ್ನ ಪರಿಗಣಿಸಿ ಕೇಂದ್ರ ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನ NIAಗೆ ವಹಿಸುತ್ತಾ ಯಾವ ಮಟ್ಟದಲ್ಲಿ ಈ ಒಂದು ತನಿಖೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಾಹಿರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.